ಒಮ್ಮೊಮ್ಮೆ ದುರಂತಗಳು ಹೇಗೆ ಸಂಭವಿಸುತ್ತೆ ಅನ್ನೋದು ನಮ್ಮ ಊಹೆಗೂ ಕೂಡ ನಿಲ್ಕಿರೋದಿಲ್ಲ. ಮನೆಯ ಬಾತ್ರೂಮ್ನಲ್ಲಿದ್ದ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಉಸಿರುಗಟ್ಟಿ ಅಕ್ಕ ತಂಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ದುರ್ಘಟನೆ ನಡೆದಿದೆ. ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿದೆ. ಗುಲ್ಫಮ್ ತಾಜ್, ಸಿಮ್ರಾನ್ ತಾಜ್ ಮೃತ ದುರ್ದೈವಿಗಳು. ಇಬ್ಬರಿಗೂ ಕೂಡ 23 ವರ್ಷ ಒಬ್ಬರಿಗೆ, 20 ವರ್ಷ ಒಬ್ಬರಿಗೆ ಅಕ್ಕ ತಂಗಿಯರಿಬ್ಬರು ಒಟ್ಟಿಗೆ ಸ್ನಾನಕ್ಕೆ ಹೋದಾಗ ಈ ಘಟನೆ ನಡೆದಿದೆ. ಸ್ನಾನಕ್ಕೆ ಹೋದವರು ಕೆಲ ಹೊತ್ತು ಹೊರಗಡೆ ಬರಲೇ ಇಲ್ಲ. ಯಾಕೋ ಇವರು ಬರ್ತಾ ಇಲ್ವಲ್ಲ ಹೊರಗಡೆ ಅಂತ ಅನುಮಾನಗೊಂಡು ಬಾಗಿಲು ಬಡಿದಿದ್ರು ತಂದೆ. ಬಾಗಿಲು ತೆಗೆದೇ ಇದ್ದಾಗ ಡೋರ್ ಒಡೆದು ಒಳಗೆ ಹೋಗಿ ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಈ ವೇಳೆ ಮಕ್ಕಳಿಬ್ಬರು ಅರಪ್ರಜ್ಞಾವಸ್ಥೆಯಲ್ಲಿದ್ರು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬದುಕುಳಿಯಲಿಲ್ಲ ಅಕ್ಕ ತಂಗಿ ಇಬ್ರು. ಮನೆಯ ಸ್ನಾನದ ಕೋಣೆಗೆ ಕಿಟಕಿ ಇಲ್ಲದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ನೋಡಿ ಎಂಥ ದುರಂತ ಅಲ್ವಾ, ಎಂಥ ದುರ್ಘಟನೆ ಇದು. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಅಕ್ಕ ತಂಗಿ ಇಬ್ಬರು ಕೂಡ ಸಾವನ್ನಪ್ಪಿರುವಂಥ ದುರ್ಘಟನೆ ನಡೆದಿದೆ. ಸ್ನಾನಕ್ಕೆ ಹೋದವರು ಕೆಲ ಹೊತ್ತು ಹೊರಗಡೆ ಬರಲೇ ಇಲ್ಲ. ಯಾಕೋ ಇವರಿಬ್ಬರು ಇನ್ನೂ ಹೊರಗಡೆ ಬಂದಿಲ್ವಲ್ಲ ಅಂತ ತಂದೆ ಬಾಗಿಲು ತಟ್ಟಿದಾಗ, ಬಾಗಿಲು ತೆಗೆದೇ ಇದ್ದಾಗ, ಬಾಗಿಲು ಹೊಡೆದು ಒಳಗಡೆ ಹೋಗಿ ನೋಡಿದಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ಇರ್ತಾರೆ. ಅವರನ್ನು ಹಾಸ್ಪಿಟಲೈಸ್ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬಾತ್ರೂಮಲ್ಲಿ ಕಿಟಕಿ ಇಲ್ಲದೆ ಇರೋದು ಉಸಿರುಗಟ್ಟಿ ಸಾವನ್ನಪ್ಪೋದಕ್ಕೆ ಕಾರಣವಾಗಿದೆ. ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ಎಂತೆಂಥ ದುರ್ಘಟನೆಗಳು ನಡೆದು ಬಿಡುತ್ತೆ, ಒಮ್ಮೊಮ್ಮೆ ಬಹಳಷ್ಟು ಬೇಜಾರಾಗುತ್ತೆ. ಏನು ತಪ್ಪಿಲ್ಲ ಅಂದ್ರೂ ಯಾವುದೋ ಒಂದು ಅನಾಹುತದಿಂದ ಈ ರೀತಿ ಸಾವನ್ನಪ್ಪೋದು, ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸಾವನ್ನಪ್ಪಿರೋದು. ಸದ್ಯ ಪೋಷಕರು ಏನು ಹೇಳ್ತಾ ಇದ್ದಾರೆ ಪ್ರೇಮ್? ಪ್ರೇಮ್, ನನ್ನ ಧ್ವನಿ ಕೇಳಿಸ್ತಿದೆಯಾ? ಇಂಥದೊಂದು ಘಟನೆ ನಡೆದಿರುವಂತದ್ದು. ಗುಲ್ಫಾರಂ ತಾಜ್ ಮತ್ತೆ ಸಮ್ರಾನ್ ತಾಜ್ ಇಬ್ರು ಕೂಡ ಒಟ್ಟಿಗೆ ಅಕ್ಕ ತಂಗಿಯರು ಸ್ನಾನದ ಕೋಣೆಗೆ ಹೋದಂತ ಸಂದರ್ಭದಲ್ಲಿ ಗ್ಯಾಸ್ ಗೀಸರ್ ಸಿಲಿಂಡರ್ ಕೂಡ ಒಂದು ಸೋರಿಕೆಯಾಗಿ ಅವರಿಬ್ಬರು ಕೂಡ ಒಂದು ಸ್ನಾನದ ಮನೆಯಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಏನು ಕೆಲವು ಹೊತ್ತಿನ ಇನ್ನಷ್ಟೇ ಕೂಡ ಅಕ್ಕ ತಂಗಿಯರಿಬ್ಬರು ಕೂಡ ಸ್ನಾನದ ಕೋಣೆಗೆ ಹೋಗ್ತಾರೆ. ನಂತರ ತಂದೆ ಇಬ್ರು ಕೂಡ ಹೊರಭಾಗದಲ್ಲಿರ್ತಾರೆ. ಆದ್ರೆ 1 ಗಂಟೆ ಆದ್ರೂ ಕೂಡ ಹೊರಭಾಗಕ್ಕೆ ಬರದಿರುವಂತಹ ಕಾರಣದಲ್ಲಿ ಕೂಡ ತಂದೆ ಒಂದು ಬಾಗಿಲನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಾಗಿಲು ಓಪನ್ ಆಗದಿರುವಂತಹ ಹಿನ್ನೆಲೆಯಲ್ಲಿ ತಂದೆ ಮತ್ತೆ ಏನು ಬಾಗಿಲನ್ನು ಒಡೆದು ಒಳಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅರಪ್ರಜ್ಞೆ ಅವಸ್ಥೆಯಲ್ಲಿ ಕೂಡ ಬಿದ್ದಿರ್ತಾರೆ. ಆಸ್ಪತ್ರೆಗೆ ಒಂದು ಸಾಗಿಸುವಂತಹ ಸ್ಥಳದ ಮಧ್ಯದಲ್ಲಿ ಕೂಡ ಇಬ್ಬರು ಕೂಡ ಸಾವನ್ನಪ್ಪಿರುವಂತದ್ದು. ಇದು ಮನೆಯ ಒಳಭಾಗದಲ್ಲಿ ಕೂಡ ಸ್ನಾನದ ಮನೆಯಲ್ಲಿ ಯಾವುದೇ ರೀತಿಯ ಕಿಟಕಿಗಳಾಗಿರ್ಬೋದು ಮತ್ತೆ ಸೋರಿಕೆಯಾದಂತಹ ಗ್ಯಾಸ್ ಹೊರಭಾಗಕ್ಕೆ ಹೋಗದೆ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಬ್ಬರು ಕೂಡ ಸ್ಥಳದಲ್ಲೇ ಅವರು ಮೃತಪಟ್ಟಿದ್ದಾರೆ ಅಂತ ಕೂಡ ಪೋಷಕರು ಹೇಳ್ತಾ ಇರುವಂತದ್ದು. ಪೋಷಕರು ಏನು ಇಬ್ಬರೇ ಮಕ್ಕಳೇ ಇರುವಂತದ್ದು. ಅವರು ಕೂಡ ಇಬ್ಬರು ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಘಟನೆ ಆಗಿರುವಂತದ್ದು. ಒಂದು ಅವರ ಪೋಷಕರು ಗೋಳಾಡ್ತಿರುವಂತಹ ಒಂದು ಘಟನೆ ನಡೀತಾ ಇರುವಂತದ್ದು. ಇದು ಏನಿದೆ ಕೂಡ ಗ್ಯಾಸ್ ಸೋರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಪ್ರೇಮ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.